ಅನುಗ್ರಹ ಅಂತ ಹೇಳ್ಬೋದು. ಸತ್ಯವಾಗ್ಲೂ ಹೇಳ್ತೀನಿ ನಾನು, ದೇವ್ರ ಅನುಗ್ರಹ. ಮನುಷ್ಯರು ಒಳ್ಳೇದಾಗಿ ಅಂತ ಹೇಳಿದವರು ಒಂದು 100ರಲ್ಲಿ 10 ಜನ ಮಾತ್ರ. ಆದ್ರೆ ದೇವ್ರ ಆಶೀರ್ವಾದದಿಂದ ನಾವು ಬಂದಿದ್ದು ಇಲ್ಲಿಯರ್ ತನಕ ಅಂತ ನಾನು. ಹ್ಯಾಪಿ ಆನಿವರ್ಸರಿ ಬರಲೆ ಈತ ಮಾಮಿ ನೆಂಚ ಬರ್ಪುಂಡ ಅವು ಲೆತ್ತಲೆತ್ತಾವ ಅಭ್ಯಾಸ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹಾಯ್ ಬನ್ನಿ. ಅಯ್ಯೋ ಹಾಯ್ ಬನ್ನಿ. ಹಾಯ್ ಅತ್ತು ಹಾಯ್ 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 ಹಾಯ್. ಅವರು ಅಡಿಗೆ ಮಾಡಿ ಕಸ ಕೊಂಡೋಗ್ತಾ ಇದ್ದಾರೆ ಹೊರಗಡೆ ಬಿಸಾಕಕ್ಕೆ. ವೆಲ್ಕಮ್ ಬ್ಯಾಕ್. ಓಕೆನಾ, ಥ್ಯಾಂಕ್ ಯು. ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಾನು 3 ಗಂಟೆ ಆಗಿಲ್ಲ, 10 ನಿಮಿಷ ಇದೆ ಇನ್ನು. ಅಮ್ಮ ಏನು ಮಾಡ್ತಾ ಇದ್ದಾರೆ ನೋಡಿ. ಅಮ್ಮ ಅಡಿಗೆ ಮಾಡ್ತಾ ಇದ್ದಾರೆ. ಆಯಿತು, ಎಲ್ಲ ಅಡಿಗೆ ಆಗಿದೆ ಅಮ್ಮಂದು. ನಮ್ಮ ಅಕ್ಕಂದು ಮತ್ತೆ ಒಂದು 25 ಇಯರ್ ಆ್ಯನಿವರ್ಸರಿ ಇದೆ. ಮದುವೆ ಆಗಿ 25 ವರ್ಷ ಆಗಿದೆ ಅವಳಿಗೆ. ತುಂಬ ಬೇಗ ಮದುವೆ ಆಗಿದ್ದು, 25 ಇಯರ್ಸ್ ಆಗೇ ಹೋಯಿತು ನೋಡಿ. ಅಮ್ಮನಿಗಂತೂ ತುಂಬ ಖುಷಿ ಇವತ್ತು. ಮಗಳದ್ದು 25 ಇಯರ್ಸ್ ಇದು ಆ್ಯನಿವರ್ಸರಿ ಆಚರಿಸ್ಕೋತಾ ಇದ್ದಾರೆ ಅಂತೇಳಿ. ತುಂಬ ಬೇಗ ಅಂದರೆ ತುಂಬ 10th ಕ್ಲಾಸಲ್ಲಿ ಅವಳಿಗೆ ಮದುವೆ ಆಗಿತ್ತು. ತುಂಬ ಬೇಗ ಆಗಿದೆ. ಮಕ್ಕಳು ಬ್ಯಾಂಗ್ಳೂರಲ್ಲಿದ್ದಾರೆ ಅವ್ರದ್ದು. ಹಾಗೆಯೇ ಅವ್ರಿಗೆ ವಿಶ್ ಮಾಡ್ತಾ ಲಾಗು ಸ್ಟಾರ್ಟ್ ಮಾಡುವ. ವಿಶ್ ಮಲ್ಪಲೆ ಅಕ್ಕನಾಗ್ಲೆ ಗೊಂಜಿ ವಿಶ್ ಮಲ್ಪಲೆ ರಂಜಿ. ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಮಗಳೇ. ಮಗಳೇ. ಅವ್ರದ್ದು ಕಣ್ಣು ನೋವು ಸ್ವಲ್ಪ. ಕಣ್ಣಿಗೆ ಅವರವರೇ ಕುಟ್ಕೊಂಡಿದ್ದು, ಅವರೇ ಕಣ್ಣಿಗೆ ಕೈ ತಾಗಿ ಕಣ್ಣು ಇದಾಗಿದ್ದು. ಅವ್ರದ್ದು ಕಣ್ಣು ನೋವು ನೋಡಿ, ಕಣ್ಣು ನೋವು. ಅವರೇ ಕೈಗೆ ತಾಗಿಸಿದ್ದಾರೆ, ಕಣ್ಣಿಗೆ. ಅದಕ್ಕೆ ಸ್ವಲ್ಪ ಕಣ್ಣು ನೋವಾಗಿದೆ. ಮದ್ದು ತಗೊಂಡು ಬಂದಿದೆ, ನೋಡಬೇಕು ಹೇಗೆ ಆಗುತ್ತೆ ಅಂತೇಳಿ. ಹಾಗೆಯೇ ಅಡಿಗೆನೂ ಆಯ್ತು. ತಾಯಂದ್ರಿಗೆ ಖುಷಿ ಇರುತ್ತಲ್ಲ, ಮಗಳದ್ದು ಚಿಕನ್ ಸುಕ್ಕ ಮಾಡಿದ್ದಾರೆ. ಇದು ಚಿಕನ್ ಸುಕ್ಕ, ಇದು ಇಡ್ಲಿಗೆ ಹಿಟ್ಟು ಮಾಡಿಟ್ಟಿದ್ದಾರೆ. ಇದು ಮಟನ್ ಸಾರು ಮಾಡಿದ್ದಾರೆ. ಸಾರು ಮಾಡಿಲ್ಲ, ಸ್ವಲ್ಪ ಜಾಸ್ತಿ ಸಾರು ಬೇಡ ಅಂದರೆ, ಜಾಸ್ತಿ ಸಾರು ಚೆನ್ನಾಗಾಗಲ್ಲ. ಇದು ಮಟನ್ ಮಾಡಬೇಕು. ಇಡ್ಲಿ ಮಾಡೋಕ್ಕೆ ನೋಡಿ, ಇದು ಇದರಲ್ಲಿ ನಾವು ಇಡ್ಲಿ ಮಾಡೋದು. ಇದು ಇಡ್ಲಿ ಪಾತ್ರೆ. ಇಡ್ಲಿಗೆ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ. ಅಕ್ಕನವ್ರು ಮತ್ತೆ ಬರ್ತಾರೆ, ಅಕ್ಕ ಬಾವ ಅವರು ಇಬ್ಬರೇ ಇರೋದಲ್ಲ, ಅದಕ್ಕೋಸ್ಕರ ಇಲ್ಲೇ ಬನ್ನಿ ಅಂತ ಹೇಳಿದ್ದು. ಅಡುಗೆ ಆಗಿದೆ ಅಮ್ಮನ. ನಾನು ಸ್ವಲ್ಪ ಪೇಟೆಗೆ ಹೋಗಿದ್ದೆ. ಇವಳು ಏನಪ್ಪ ದಿನ ಪೇಟೆಗೆ ಹೋಗಿ ಬರ್ತಾಳೆ ಅಂತೇಳಿ ನೀವು ಅಂದ್ಕೊಂಡಿರ್ತೀರಾ. ನಮ್ಮ ಕೆಲಸ ಆಗಬೇಕಂದ್ರೆ ನಾವು ಹೋಗಲೇಬೇಕಾಗತ್ತೆ. ಏನೇನು ಬೇಕು ಅದನ್ನು ತಗೊಂಡು ಬರ್ಬೇಕಂದ್ರೆ ನಾವು ಹೋಗಲೇಬೇಕು ಅಲ್ವಾ. ಅದಕ್ಕೋಸ್ಕರ ನಾನು ಕೇಕ್ ತಗೊಂಡು ಬರೋಕ್ಕೆ, ಅವ್ರಿಗೇನೆಲ್ಲ ಬೇಕು ಅದನ್ನು ತಗೊಂಡು ಬರೋಕ್ಕೆ ಹೋಗಿದ್ದೆ. ಜಾಸ್ತಿ ಏನಿಲ್ಲ, ಸಿಂಪಲ್ ಮಾಡುವ ಅಂತೇಳಿ. ಓಕೆನಾ, ಇನ್ನು ಅವ್ರು ಬಂದಮೇಲೆ ಸಿಗೋಣ. ಓಕೆನಾ. ಓಕೆ. ಇವಾಗ ಬಂದೆ ನಾನು. ನಾವು ಚಿಕನ್ ಮಟನ್ ತಿನ್ನ ತುಂಬ ದಿನ ಆಗಿತ್ತು. ತುಂಬ ದಿನ ಆಯಿತು ನಾನು ಚಿಕನ್ ಮಾಡಿದೆ. ಫಕ್ರಿಗೆ ಜಾನಿಗೆ ಮಾಡ್ತಾ ಇಟ್ಟಿದ್ದೆ, ಆದರೆ ನಾವು ಮಾಡಿರಲಿಲ್ಲ. ತುಂಬ ದಿನ ಆಗಿತ್ತು. ಇವತ್ತು ಚಿಕನ್ ಮಟನ್, ಇವತ್ತು ಫುಲ್ಲು ಗಮ್ಮತ್ತು. ಇವತ್ತು ಬಾಡೂಟ, ಸೂಪರ್ ಬಾಡೂಟ. ಆ್ಯನಿವರ್ಸರಿ ಅಕ್ಕ ಬಾವ ಹೀಗೇ ಯಾವತ್ತು ಖುಷಿಯಾಗಿರಿ. ಕಷ್ಟ ಬರುತ್ತೆ, ಸುಖ ಬರುತ್ತೆ, ಹಾಗೆಯೇ ಜಗಳನೂ ಬರುತ್ತೆ. ಯಾವುದು ಬಂದ್ರೂ ನಮ್ಮ ಅಕ್ಕ ಕುಗ್ಗದೆ, ಅದು ತುಂಬ ಕಷ್ಟಪಟ್ಟು ಆ ಮಕ್ಕಳನ್ನ ಸಾಕಿ ಸಲಹಿ ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರು ಇವಾಗ ಬ್ಯಾಂಗ್ಳೂರಲ್ಲಿದ್ದಾರೆ. ಅದು ತುಂಬ ಹೇಳ್ಕೊಳ್ಳೋಕ್ಕೆ ನಮಗೆ ಖುಷಿ ಆಗುತ್ತೆ ಇವಾಗ. ಯಾಕಂದರೆ ತುಂಬ ಕಷ್ಟಪಟ್ಟಿದ್ದಾಳೆ ಅವಳು ಕೂಡ. ಎಷ್ಟೇ ಇದು ಮಾಡಿದ್ರು ಇವಾಗೆಲ್ಲ ಹಾಗೆ ಹೀಗೆ ಅಂತೇಳಿ. ಆದರೆ
ಅವಳು ತುಂಬ ಕಷ್ಟಪಟ್ಟಿದ್ದಾಳೆ. ನಾವೆಲ್ಲರೂ 4 ಹೆಣ್ಣು ಮಕ್ಕಳು ಅಷ್ಟೇ ತುಂಬ ಕಷ್ಟಪಟ್ಟು ಬದುಕ್ತಾ ಇದ್ದಿದ್ದು. ಹೆಂಗೆ ನಾವು ಮುಂದಕ್ಕೆ ಹೋಗಬೇಕು ಅಂತ ನಮಗೆ ಛಲ ಇರುತ್ತೆ. ನೋಡೋರಿಗೆ ಹೆಂಗೆ ಅನಿಸುತ್ತೆ ಆದರೆ ಇವ್ರೇನಪ್ಪ ಚಾಲಾಕ ಅಂತ ಅನಿಸುತ್ತೆ. ಚಾಲಾಕ ಅಲ್ಲದು, ಕಷ್ಟಪಟ್ಟವ್ರಿಗೆ ಅದು ಅಭ್ಯಾಸ ಇರುತ್ತೆ, ಆ ಛಲ ಬರುತ್ತೆ. ಅದಕ್ಕೋಸ್ಕರ ನೀವೇನಾದರೂ ಏನೇನೋ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ. ಒಂದು ಲೈಫು ಆಗಲಿ ಏನೇ ಆಗಲಿ ನಾವು ಕಷ್ಟಪಟ್ಟಿದ್ದಕ್ಕೆ ನಮಗೆ ಎದುರುಗಡೆಯಿಂದ ಸಾಥ್ ಕೊಟ್ಟರೆ ಅದೇ ನಮಗೆ ಖುಷಿ ಅಲ್ವಾ. ಹಾಗೆಯೇ ನಮ್ಮ ಅಕ್ಕನ ಜೀವನದಲ್ಲೂ ತುಂಬ ಜಗಳ ಆಗಲಿ ಕೋಪ ಆಗಲಿ ಏನೇ ಆಗಲಿ ತುಂಬ ಅನ್ಯೋನ್ಯವಾಗಿದ್ದಾರೆ. ಆ ಥರ ಇರಬೇಕು. ಹೆಂಡತಿ ಕಷ್ಟಪಡ್ತಾ ಇದ್ದಾರೆ ಅಂದರೆ ಗಂಡನ ಕೇರ್ಲೆಸ್ ಮಾಡಿದರೆ ಅದು ಎಫೆಕ್ಟ್ ಆಗೋದು. ಓಕೆನಾ? ತುಂಬ ಕಷ್ಟಪಟ್ಟು ಬಂದು ಇಲ್ಲಿರ ತನಕ ಬಂದಿದ್ದೀವಿ. ಅದಕ್ಕೆ ಆ ದೇವ್ರದ್ದು ಅನುಗ್ರಹ ಅಂತ ಹೇಳ್ಬೋದು. ಸತ್ಯವಾಗ್ಲೂ ಹೇಳ್ತೀನಿ ನಾನು, ದೇವ್ರ ಅನುಗ್ರಹ. ಮನುಷ್ಯರು ಒಳ್ಳೆಯದಾಗಿ ಅಂತ ಹೇಳಿದವರು 100ರಲ್ಲಿ 10 ಜನ ಮಾತ್ರ. ಆದರೆ ದೇವರ ಆಶೀರ್ವಾದದಿಂದ ನಾವು ಬಂದಿದ್ದು ಇಲ್ಲಿಯರ ತನಕ ಅಂತ ನಾನು ಹೇಳೋಕ್ಕೆ ತುಂಬ ಖುಷಿ ಪಡ್ತೀನಿ. ಯಾಕಂದರೆ ನಾವು ಅವತ್ತು ನಮಗೆ ಯಾರಾದರೂ ಹೆಲ್ಪ್ ಮಾಡ್ತಾ ಇದ್ರೆ, ಅಲ್ಲ ನಮಗೆ ಯಾರಾದರೂ ಏನಾದರೂ ಹೆಲ್ಪ್ ಮಾಡ್ತಾಯಿದ್ರೆ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೆ ನಮ್ಗೆ ಇಂಥವ್ರು ಹೆಲ್ಪ್ ಮಾಡಿದ್ರು ಅಂತ. ಇವಾಗ ನಾವು ಹೇಳ್ಕೊಬೇಕಾಗಿದ್ದು ದೇವ್ರ ಹತ್ರ. ದೇವರು ನಮಗೆ ಹೆಲ್ಪ್ ಮಾಡಿದ್ದಾರೆ, ತುಂಬ ಕಷ್ಟದಲ್ಲಿ ಕೈ ಹಿಡ್ದಿದ್ದಾರೆ ಅಂತೇಳಿ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು. ಅದಕ್ಕೆ ನಾನು ಪ್ರತಿಯೊಬ್ಬರಿಗೆ ಹೇಳೋದು, ಕಷ್ಟ ಬಂತು ಅಂತೇಳಿ ನೀವು ಕುಗ್ಗಬೇಡಿ ಅಂತೇಳಿ. ಯಾಕಂದರೆ ದೇವರು ಒಂದಲ್ಲ ಒಂದು ರೂಪದಲ್ಲಿ ನಮಗೆ ಖುಷಿ ಕೊಟ್ಟೇ ಕೊಡ್ತಾನೆ. ಖುಷಿ ಆಗಲಿ, ತಾಳ್ಮೆ ಆಗಲಿ, ಯಾವುದೇ ಆಗಲಿ. ಅದಕ್ಕೆ ಹೇಳೋದು. 16 ಅವಳಿಗೆ ತುಂಬ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದ್ದು. ಕೂಡು ಕುಟುಂಬಕ್ಕೆ ಹೋಗಿದ್ದವಳು. ಕೂಡು ಕುಟುಂಬದಲ್ಲಿ ಅವಳು ಜೀವನ ಸಾಗಿಸಿದ್ದು ಇಲ್ಲಿರ ತನಕ 25 ಇಯರ್ಸ್ ಕಂಪ್ಲೀಟ್ ಮಾಡಿದ್ದು. ತುಂಬ ಖುಷಿ ಆಗುತ್ತೆ ನಮಗೆ, ತುಂಬ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ನಮ್ಮ ಅಕ್ಕ ಅಂತ ಹೇಳೋಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ನಾವು 1 ರೂಪಾಯಿ ಯಾರ್ದು ಏನೂ ಬದುಕಿ ತಿಂದಿಲ್ಲ. ನಾವು ಕಷ್ಟಪಟ್ಟು ಮೇಲೆ ಬಂದು ನಮಗೆ ದೇವರು ಅಲ್ಲಲ್ಲಿ ಒಂದೊಂದು ಅವಘಡಗಳಿಗೆ ಆಗಲಿ, ಯಾವುದೇ ವಿಷಯಗಳ ಕಷ್ಟಕ್ಕಾಗಲಿ ನಮಗೆ ದೇವರು ಅದಕ್ಕೆ ತಕ್ಕ ನಮಗೆ ಕೊಟ್ಟಿದ್ದಾನೆ. ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು, ಆ ಭಗವಂತನಿಗೆ ಥ್ಯಾಂಕ್ಸ್ ಹೇಳಬೇಕು. ಅದು ನನಗೊಂದು ಹೆಮ್ಮೆ ಇದೆ. ಮತ್ತು ಏನು, ಅದಕ್ಕೆ ಯಾರ ಜನಗಳ ಮಾತನ್ನು ಕೇಳಬೇಡಿ ಅಂತ ಹೇಳೋದು. ಯಾವ ಜನಗಳ ಮಾತನ್ನು ಕೇಳಬೇಡಿ. ಯಾರೂ ಬರಲ್ಲ. ಕಷ್ಟ ಟೈಮಲ್ಲಂತೂ ಯಾರೂ ಬರಲ್ಲ. ಅದು 100% ನಿಜ. ಇವಾಗಲೂ ಕಷ್ಟ ಇಲ್ಲ ಅಂತಲ್ಲ, ಕಷ್ಟ ಇದೆ. ಬಟ್ ನಾವು ಸ್ಟ್ರಾಂಗ್ ಆಗಿ ಹೋಗಬೇಕು. ಇವಾಗ ನೀವೆಲ್ಲ ಇದ್ದೀರಾ, ಅದಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ನಿಮಗೂ ಕೂಡ ನೀವೆಲ್ಲ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನನಗೆ ಯಾರೆಲ್ಲ ಸಹಾಯ ಮಾಡ್ತಾ ಇದ್ರ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಮ್ಮ ಕೆಲಸ ಮಾಡಿ ಸುಸ್ತಾಗಿದ್ದಾರೆ. ನಂದು ನೋಡಿ ನಂದಿದೆ ಕೆಟ್ಟ. ನಮ್ಮ ಆಂಟಿ ಇದ್ದಾರೆ. ನಾವು ಆಂಟಿ ಅಂತ ಕರೆಯೋದು ಯಾರನ್ನು ಗೊತ್ತಾ? ಅತ್ತೆಯನ್ನ ನಾವು ಆಂಟಿ ಅಂತ ಕರೆಯೋದು. ಚಿಕ್ಕಂದಿನಿಂದ ನಮಗೆ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ನಾವು ಅತ್ತೆಯನ್ನ ಆಂಟಿ ಅಂತ ಕರೆಯೋದು. ಕೆಲವರು ಹೇಳ್ತಾರೆ, ಯಾಕೆ ಆಂಟಿ ಅಂತ ಕರೀತೀರಾ ಅಂತೇಳಿ. ಅದು ಇನ್ನೂ ಹಾಗಲ್ಲ, ಅತ್ತೆ ಅಂತ ಎಡೆಯಲ್ಲಿ ಕರೆಯೋಕ್ಕೆ. ಅದಕ್ಕೆ ಆಂಟಿ ಅಪ್ಪ ಆಂಟಿ ಕಲ್ಪದಿರಿ ಇತ್ತ ಆಂಟಿಯಿಂದ ಬನ್ನಡತ್ತೆ ಹೆಂಗ್ರು ಓಕೆ ಇನ್ನು ಅಂತು ಇತ್ತ ಮಾಮಿಂದ ಎಂಚ ಬರ್ಕೊಂಡು ಅವು ಲೆತ್ತವ ಅಭ್ಯಾಸ ಕೊನತ್ತೆ ನಾವು ಮರ್ದು ಅಮ್ಮನ ಕಣ್ಣಿಗೆ ಮದ್ದು ತಂದೆ ನೋಡ್ಬೇಕು. ಇವಾಗ ಅವ್ರು ರೆಡಿ ಆಗ್ತಾ ಇದ್ದಾರೆ. ನಾನು ಮೊನ್ನೆ ಸಾರಿ ತಗೊಂಡು ಬಂದಿದ್ದು ಇದೇ ಅಕ್ಕನಿಗೆ. ಹಾಗೆಯೇ ಬಾವಂದು ಶರ್ಟೂ ಅದೇ ಒಂದೇ ರೀತಿ ತಗೊಳ್ಳು ಅಂತೇಳಿ ಹೋದೆ. ಆ ಸಾರಿ ಇಲ್ಲೇ ಇತ್ತು, ಬ್ಲೌಸ್ ಹೊಲಿಸಿಲ್ಲ, ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ಬೇರೆ ಬ್ಲೌಸ್ ಹಾಕಿದ್ದವಳು. ಇನ್ನು ಅದರ ಬ್ಲೌಸ್ ಹೊಲಿಸ್ಬೇಕಷ್ಟೆ. ಅವಳು ಸಾರಿ ಉಡ್ತಾ ಇದ್ಲು. ರೆಡಿಯಾಗಿದೆ ಬಾವನ್ ನೋಡಿ. ಥ್ಯಾಂಕ್ ಯು.
ಹ್ಯಾಪಿ ಆನಿವರ್ಸರಿ Happy 25 ಹ್ಯಾಪಿ ಆ್ಯನಿವರ್ಸರಿ ಇನ್ ಬರಲೆ ಹ್ಯಾಪಿ ಆ್ಯನಿವರ್ಸರಿ ಹ್ಯಾಪಿ ಆ್ಯನಿವರ್ಸರಿ ಹ್ಯಾಪಿ ಆತೆ ಆತೆ ದೇವ್ರ ಆಯುಷ್ಯ ಆರೋಗ್ಯ ಕೊಡ್ದು ಏಪಲ ಇಂಚಿನ ಖುಷಿ ಇಟ್ಟು ನಾನು 5 ವರ್ಷಕ್ಕೆ ಮುಟ್ಟ ದಾಂಪತ್ಯ ಜೀವನ ಎಡ್ಡೆ ಇಪ್ಪಡು ದೇವರನ ಆಶೀರ್ವಾದ ಸದಾ ಇಪ್ಪಡು ಅಂಚಿನ ಜೋಕ್ಲೆಲ್ಲ ಅಂಚಿನಿ ಅಂಚಿ ಕೇಕಂತುಲೆ ರಡ್ಜಲ್ಲ ಏನಂತೂ ಹಚ್ಚ ಬಾಲ ಬಾ ಬಾಲೆಕ ವಿಡಿಯೋ ಫೋಟೋ ಹ್ಯಾಪಿ ಆನಿವರ್ಸರಿ ಮುಕ್ಲೆ ಹಣ್ಣ ಕಣಕ್ ಕೊಡ್ತಾನೆ ನಂಗೆ ಲೇಟ್ ಮುಲಿಗೆದಾಗಿ ಅವನ ಮೇಲೆ ಕಟ್ಟಿಕೊಂಡು ಹೋಳಿಗೆ ಏನಾಯ್ತು ಪತ್ತಾರ ಒರಂಬಾಗ್ಯತೆ ಅವು ಆಯ್ತಾಯ್ತು ಸೀರೆದ ರಾಕಿ ಮಾತ್ರ ಅವು ಅರ್ಜೆಂಟ್ ಸೀರೆ ಪಚ್ಚೆ ರೋಜು ಆಯ್ತು ಏನು ಹೇಳ್ರಿ ಸಿಂಪಲ್ ಆಗಿ ಮಾಡಿದ್ದು ಜಾಸ್ತಿ ಏನೋ ಇದಿಲ್ಲ 25 ಇಯರ್ಸ್ ಅಲ್ಲ ಮಕ್ಕಳು ಬೇರೆ ದೂರದಲ್ಲಿದ್ದಾರೆ ಅದಕ್ಕೋಸ್ಕರ ಯಾರು ಇರಲಿಲ್ಲ ಅದಕ್ಕೋಸ್ಕರ ಕೇಕ್ ಕಟ್ ಮಾಡಿದ್ದು ಹಾಗೆಯೇ ಸಿಂಪಲಾಗಿ 25 ಇಯರ್ಸ್ ಆಚರಿಸಿದ್ದು ನಮ್ಮ ಭಾವಂದು ಮತ್ತು ಅಕ್ಕಂದು ಓ ದೇವ್ರೆ ಆಯಿತು ಎಲ್ಲ ಆಯಿತು. ಆಮೇಲೆ ಸ್ವಲ್ಪ ಕಂಬಳ ನೋಡ್ತಾ ಇದ್ರು ಭಾವ ಅಕ್ಕ ನಾನು ಹಾಗೆಯೇ ಕಂಬಳ ನೋಡ್ತಾ ಇದ್ವಿ. ಬರಲಿಕ್ಕಿದ್ರು ಅವ್ರನ್ನ ಕಾಯ್ತಾ ಇದ್ವಿ. ನಮ್ಮದು ಊಟ ಆಗಿರಲಿಲ್ಲ. ಸೌಮ್ಯನವರು ಊಟ ಮಾಡ್ಕೊಂಡು ಹೋದರು. ನಾವು ಲೇಟ್ ಊಟ ಮಾಡೋದಂತೇಳಿ ನಾವು ಯೋಚನೆ ಮಾಡಿದ್ವಿ. ಹಾಗೆಯೇ ಸ್ವಲ್ಪ ಕಂಬಳ ನೋಡಿಕೊಂಡು ಟೈಮ್ ಪಾಸ್ ಆಯಿತು. ಹಾಗೆಯೇ ಕಂಬಳಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಿಲ್ಲ ಹೋಗೋಕ್ಕೆ. ನಾನು ಸ್ವಲ್ಪ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬೈ. ಟೇಕ್ ಕೇರ್. ಗುಡ್ ನೈಟ್.